ಕೆಲಸಗಳನ್ನ ಮಾಡ್ತಿದ್ರಿ. ಆದ್ರೆ ಈಗ ಏನ್ ಮಾಡ್ತಿದಾರೆಪ್ಪ ಅಂತಂತಂದ್ರೆ ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆ ಅಂತ ಹೇಳಿ ಅವ್ರನ್ನೇ ಒಂದು ಕಮಿಟಿ ಮಾಡ್ಕೊಂಡು ನಿಮಗೆ ಗ್ರಾಮ ಪಂಚಾಯತಿಗಳು ತೀರ್ಮಾನ ಮಾಡಂಗಿಲ್ಲ ನಿಮ್ ಗ್ರಾಮದಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾರೋ ಅಧಿಕಾರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಗ್ರಾಮ ಪಂಚಾಯತಿಗಳು ಕೆಲಸ ನೀವು ಮಾಡ್ಕೊಳಂಗಿಲ್ಲ, ಕೇಂದ್ರ ಸರ್ಕಾರ ಹೇಳಿದ್ರೆ ಅಷ್ಟೇ ಮಾಡಬೇಕು. ಮತ್ತೆ ಅಷ್ಟೇ ಅಲ್ಲದೆ ಎಲ್ಲಾ ಗ್ರಾಮ ಪಂಚಾಯತಿಗಳು ಕೂಡ ನರೇಗಾದಲ್ಲಿ ಕೆಲಸ ತಗೊಳ್ಬೋದಾಗಿತ್ತು. ಆದ್ರೆ ಈಗ ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರ ತನ್ನ ಬಜೆಟ್ ನ ನೋಡ್ಕೊಂಡು ಅದರ ಅಗತ್ಯತೆ ಮೇಲೆ ಆಧಾರದ ಮೇಲೆ ಕೆಲವು ಗ್ರಾಮ ಪಂಚಾಯತಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಕೊಡುತ್ತೆ ಹಣ. ಬೇರೆ ಗ್ರಾಮ ಪಂಚಾಯತಿಗಳಿಗೆ ಹಣ ಬರೋದಿಲ್ಲ. ಆಗ ಕೆಲವು ಪಂಚಾಯತಿಗಳಿಗೆ ನರೇಗಾ VBGRMG ಕೆಲಸ ಸಿಗುತ್ತೆ, ಕೆಲವು ಪಂಚಾಯತಿಗಳಿಗೆ ಸಿಗೋದಿಲ್ಲ. ಮತ್ತೆ ಅಷ್ಟೇ ಅಲ್ಲದೆ ನಾವು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳಲ್ಲೂ ನರೇಗಾದಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆಂದ್ರೆ ಎಲ್ಲ ಗ್ರಾಮದಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ವಿ. ಹಾಗಾಗಿ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಸರ್ಕಾರದಿಂದ ಹಣ ಬರ್ತಿತ್ತು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕೆಲಸಗಳ ಜೊತೆ ನರೇಗಾನ ಕೂಡ ಕಾನ್ವರ್ಜ್ ಮಾಡಿ ಕಾಂಟ್ರಾಕ್ಟ್ಗಳ ಕೈ ಕೆಳಗಡೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವಾಗ ನೇರವಾಗಿ ದುಡ್ಡು ಕೂಲಿ ಕಾರ್ಮಿಕರಿಗೆ ಬರೋದಿಲ್ಲ. ಅದೇನಾಗುತ್ತೆ, ಕಾಂಟ್ರಾಕ್ಟರ್ಗೆ ಬಂದು ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಮಾತ್ರ ಇಸ್ಕೊಳ್ಬೇಕಾಗುತ್ತೆ. ಮತ್ತೆ ನಾವು ನರೇಗಾದಲ್ಲಿ ಏನ್ ಮಾಡ್ತಾ ಇದ್ವಿಪ್ಪ ಅಂತಂತಂದ್ರೆ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ಕನಿಷ್ಠ ವೇತನನ ನಾವು ಡಿಸೈಡ್ ಮಾಡ್ತಾ ಇದ್ವಿ, ತೀರ್ಮಾನ ಮಾಡ್ತಾ ಇದ್ವಿ. ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ. ಈ ವರ್ಷ ಒಂದು ಬೆಲೆ ಇರುತ್ತೆ, ಮುಂದಿನ ವರ್ಷ ಆಹಾರ ಪದಾರ್ಥಗಳ ಬೆಲೆ, ಎಲ್ಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಕನಿಷ್ಠ ವೇತನ ಕೂಡ ಅದಕ್ಕೆ ತಕ್ಕದಾಗಿ ಜಾಸ್ತಿ ಆಗಿ ಕನಿಷ್ಠ ವೇತನ ಕೊಡ್ತಾ ಇದ್ವಿ. ಆದ್ರೆ ಈಗ ಏನ್ ಮಾಡ್ಬಿಟ್ಟಿದ್ದಾರೆ, ಬೆಲೆ ಏರಿಕೆಗೂ ಮತ್ತೆ ಕನಿಷ್ಠ ವೇತನಕ್ಕೂ ಸಂಬಂಧನೇ ಇಲ್ದಿರಂಗ್ ಮಾಡ್ಬಿಟ್ಟಿದ್ದಾರೆ. ಕನಿಷ್ಠ ವೇತನ ಯೋಜನೆ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಆ ಯೋಜನೆ ತೆಗೆದು ವಿಕಸಿತ ಭಾರತ್ ಗ್ರಾಮ ರೋಜ್ಗಾರ್ ಮತ್ತು ಆಜೀವಿಕ ಯೋಜನೆ ಅಂತ ಹೇಳಿ VBGRMG ಅಂತ ಹೇಳಿ ಹೊಸ ಯೋಜನೆ ತಂದಿದ್ದಾರೆ. ಬಟ್ ಈ ಹೊಸ ಯೋಜನೆಯಿಂದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗತ್ತೆ, ಮತ್ತೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಅನ್ಯಾಯ ಆಗತ್ತೆ, ಗ್ರಾಮ ಪಂಚಾಯತಿಗಳ ಸ್ವಾತಂತ್ರ್ಯನೂ ಕೂಡ ಕಿತ್ಕೊಂಡಂಗೆ ಆಗತ್ತೆ. ಈಗ ನಾವು ನರೇಗಾದಲ್ಲಿ ಏನ್ ಮಾಡ್ತಾ ಇದ್ವಿ, ಪ್ರತಿಯೊಂದು ಗ್ರಾಮದಲ್ಲಿರುವಂತ ಕೂಲಿ ಕಾರ್ಮಿಕರಿಗೆ ವರ್ಷದಲ್ಲಿ ಯಾವುದೇ ಸಮಯದಲ್ಲಾಗಲಿ ಮತ್ತೆ ಯಾವುದೇ ಪಂಚಾಯತಿಲಾಗಲಿ ಅವ್ರ ಕೆಲಸ ಕೇಳಿದ್ರೆ ಅವ್ರ ಕೆಲಸ ಕೊಡ್ಲೇಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ವಿ. ಯಾರಾದ್ರೂ ಪಾಪ ಕೂಲಿ ಕಾರ್ಮಿಕರು ಇವಾಗ 14 ಗ್ರಾಮ ಪಂಚಾಯತಿಯಲ್ಲಿ ಇರೋರು ಚಾಮರಾಜನಗರ ಜಿಲ್ಲೆಗೆ ಹೋಗಿ ಅಲ್ಲಿರೋ ಯಾವ್ದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಕೇಳಿದ್ರು ಕೊಡ್ಬೇಕು. ಮತ್ತೆ ವರ್ಷದಲ್ಲಿ ಬಿತ್ತನೆ ಸಮಯದಲ್ಲಿ ಕೆಲಸ ಕೇಳಿದ್ರು ಕೂಡ ಅವ್ರಿಗೆ ಕೆಲಸ ಕೊಡ್ಲೇಬೇಕು ಅಂತ ನಾವು ಕಾನೂನು ತಂದಿದ್ದು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರದವರು ಈಗ ಹಂಗ ಮಾಡ್ತಿಲ್ಲ. ಇವತ್ತು ಯಾವ ಪಂಚಾಯತಿಲಿ ನೀವು ಇರ್ತೀರಿ, ಯಾವ ಪಂಚಾಯತಿಲಿ ರಿಜಿಸ್ಟರ್ ಆಗಿರ್ತೀರಿ, ಆ ಪಂಚಾಯತಿಲಿ ಮಾತ್ರ ನೀವು ಕೆಲಸ ತಗೊಳ್ಬೇಕು. ಮತ್ತೆ ಇಡೀ ವರ್ಷ ಕೆಲಸ ಕೇಳೋಗಿಲ್ಲ. ಬಿತ್ತನೆ ಕೆಲಸ ಮಾಡುವಂತದ್ದು, ಕೃಷಿ ಚಟುವಟಿಕೆಗಳು ಗರಿಷ್ಠ ಮಟ್ಟದಲ್ಲಿ ಪೀಕ್ ಇದ್ದಂತ ಸೀಸನ್ ನಲ್ಲಿ ಅಂದ್ರೆ ಸುಮಾರು ವರ್ಷದಲ್ಲಿ 6 ತಿಂಗಳು ನಿಮಗೆ ಕೆಲಸನೇ ಕೊಡೋದಿಲ್ಲ, ಇನ್ನು 6 ತಿಂಗಳು ಮಾತ್ರ ಕೊಡ್ತಾರೆ. ಮತ್ತೆ ಏನ್ ಮಾಡ್ತಿದ್ವಿ ಮೊದಲು, ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾ ಅಡಿಯಲ್ಲಿ ಏನಾದ್ರೂ ಕೆಲಸಗಳನ್ನ ನೀವು ಮಾಡಬೇಕು ಅಂತಂದ್ರೆ ನೀವು ಗ್ರಾಮ ಸಭೆಗಳನ್ನು ಮಾಡಿ ನೀವೇ ತೀರ್ಮಾನ ಮಾಡ್ತಿದ್ರಿ. ನಿಮ್ಮ ಗ್ರಾಮಕ್ಕೆ ರಸ್ತೆ ಆಗ್ಬೇಕಾ, ಜಮೀನ್ ರಸ್ತೆ ಆಗ್ಬೇಕಾ, ಅಂಗನವಾಡಿ 21 ಮತ್ತು 1082 ಆಗಿ ಸರ್ ಒಂದೊಂದು ದುರಸ್ತಿ ಮಾಡಿದ್ದಾರೆ ಸರ್. 6 ಕಂಪ್ಲೀಟ್ ಆಗಿದೆ. ಅವ್ರಿಗೂ ಕೂಡ RTC ವಿತರಣೆ ಮಾಡೋಕೆ ಕೇಳ್ತೀವಿ ಸರ್. ಅವ್ರ ಹೆಸರು ಮಹಾದೇವಯ್ಯ ಚಿಕ್ಕಂಡಯ್ಯ. ಮತ್ತೊಂದು ಮಹತ್ವದ ಯೋಜನೆ ಸರ್, ಪೌತಿ ಖಾತೆಗಳು ಸರ್. ರಾಣಿ ಲೇಟ್ ಸಿದ್ದಯ್ಯ ಅಂತೇಳಿ ಸರ್, ರಾಣಿ ಲೇಟ್ ಸಿದ್ದಯ್ಯ ಹಾಗೂ HN ಉಮೇಶ್ HK ನನ್ನಯ್ಯ ಸರ್. ನನ್ನಯ್ಯ ವಜ್ರಮಣಿ ಉಮೇಶ್. ಅರ್ಜಿಗಳು ಯಾರಾದ್ರೂ ಕೊಡಿದ್ರೆ ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ತಾಳ್ಮೆದ ಕೊಡಿ.
ನೀವವ್ರ ಯಾವ್ದ್ರ ಮನೆ ಉಳಿದಿರ ಸರ್ವೆ ಮಾಡಿದ್ದಾರೆ ಅದಕ್ಕೆ ಪರಿಹಾರ ಕೊಡಿಸ್ತೀವಿ ಆ ದಾಖಲೆಗಳು ಯಾರ ತೆಗೆಯುತ್ತೆ ಅಂತ ಲೆಟರ್ ಹಾಕಿ